ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಏಟು ಎಷ್ಟು ಸಲ ತಿರುಗಿ ನೋಡಿದ್ರು ಅಷ್ಟು ಸಲವೂ ಕಪಾಳಕ್ಕೆ ಏಟು ಬೀಳ್ತಾನೆ ಹೋಗ್ತಿದೆ. ಈಗ ಬಾಂಗ್ಲಾಗೆ ಅಥವಾ ಸೋ ಕಾಲ್ಡ್ ಬಂಗಾಳ ಕೊಲ್ಲಿಯ ಗಾರ್ಡಿಯನ್ಗೆ ಭಾರತ ಮತ್ತೊಂದು ಏಟನ್ನು ಕೊಟ್ಟಿದೆ. ಕಳೆದ 1 ವರ್ಷದಿಂದ ಚೀನಾ ಪಾಕಿಸ್ತಾನಗಳೊಂದಿಗೆ ಸೇರಿಕೊಂಡು ನಾನು ಕುಣಿತೀನಿ, ನಾನು ಭಾರತಕ್ಕೆ ಕಾಟ ಕೊಡ್ತೀನಿ ಅಂತ ಕೇಕೆ ಹಾಕ್ತಾ ಇದ್ದ ಯೂನಸ್ ಆ್ಯಂಡ್ ಗ್ಯಾಂಗ್ಗೆ ಭಾರತ ವಾಟರ್ ಶಾಕ್ ಕೊಡೋಕೆ ಮುಂದಾಗಿದೆ. ಬಾಂಗ್ಲಾದ ಜೀವನಾಡಿ ಅಂತ ಕರೆಯಲಾಗೋ ಗಂಗಾ ನದಿಯ ಒಪ್ಪಂದವನ್ನು ಇನ್ಮೇಲೆ ರಿನಿವಲ್ ಮಾಡಿಕೊಳ್ಳಲ್ಲ, ನೀರನ್ನು ಕಮ್ಮಿ ಮಾಡಿ ಆ ನದಿ ನೀರಿಗೆ ಕೊಕ್ಕೆ ಹಾಕೋಕೆ ಭಾರತ ಸಜ್ಜಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬೆಳವಣಿಗೆಗಳು ನಡೀತಾ ಇದ್ದು 30 ವರ್ಷಗಳ ಹಳೆ ಒಪ್ಪಂದ ಈಗ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅಷ್ಟೇ ಅಲ್ಲ, ಭಾರತ ಈ ಬಾರಿ ಪಾಕಿಸ್ತಾನದ ಮಾದರಿಯಲ್ಲೇ ಬಾಂಗ್ಲಾಗೂ ಕೂಡ ಬಾಯಿ ಒಣಗಿಸುತ್ತೆ ಅನ್ನೋ ಅಭಿಪ್ರಾಯ ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕೆ ಈಗ ನೀರಿನ ವಿಚಾರ 2 ದೇಶಗಳ ಸಂಬಂಧದಲ್ಲಿ ದೊಡ್ಡ ಹಾಟ್ ಟಾಪಿಕ್ ಆಗ್ತಾ ಇದೆ. ಹಾಗಿದ್ರೆ ಭಾರತ ಬಾಂಗ್ಲಾ ನಡುವೆ ಆಗ್ತಾ ಇರೋದೇನು? ಗಂಗಾ ನದಿ ವಿಚಾರದಲ್ಲಿ ಬಾಂಗ್ಲಾದ ಒಳಗೆ ಆತಂಕ ಸೃಷ್ಟಿಯಾಗಿರೋದು ಯಾಕೆ? ಭಾರತದ ಈ ಒಂದು ಹೊಸ ಹೆಜ್ಜೆ ಬಾಂಗ್ಲಾದ ಈ ಅನನುಭವಿಗಳ ಸರ್ಕಾರವನ್ನ ಕೆಡವುತ್ತಾ? ಇದೆಲ್ಲವನ್ನ ಈ ವರದಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬಾಂಗ್ಲಾಗೆ ಗಂಗಾ ಶಾಕ್, ಕ್ಲೈಮ್ಯಾಕ್ಸ್ ಹಂತಕ್ಕೆ ದೇವೇಗೌಡರ ಒಪ್ಪಂದ. ಸ್ನೇಹಿತರೆ, ಭಾರತ ಹಾಗೂ ಬಾಂಗ್ಲಾ ನಡುವೆ ಒಟ್ಟು 54 ನದಿಗಳು ಹರಿತವೆ ನಿಮಗೆ ಗೊತ್ತು. ಅದರಲ್ಲಿ ಅತಿ ಪ್ರಮುಖವಾದ ನದಿ ಗಂಗಾ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಿಂಧೂ ನದಿ ಒಪ್ಪಂದದ ರೀತಿ ಭಾರತ ಹಾಗೂ ಬಾಂಗ್ಲಾ ಮಧ್ಯೆ ಕೂಡ ಗಂಗಾ ನದಿ ಒಪ್ಪಂದ ಆಗಿತ್ತು. 1996ರಲ್ಲಿ ಅಂದರೆ ನಮ್ಮ ಕರ್ನಾಟಕದ ದೇವೇಗೌಡರು ಪ್ರಧಾನಿಯಾಗಿದ್ದಾಗ, ಬಾಂಗ್ಲಾ PM ಆಗಿ ಶೇಖ್ ಹಸೀನಾ ಇದ್ದಾಗ ಒಪ್ಪಂದಕ್ಕೆ ಸೈನ್ ಹಾಕಲಾಗಿತ್ತು. ಹಾಗೆ ನೋಡಿದ್ರೆ ಈ ಗಂಗಾ ನದಿ ವಿವಾದ ಪಾಕ್ ಹುಟ್ಟಿದಾಗಿನಿಂದಲೂ ಇತ್ತು. ಪದೇ ಜಗಳ, ವಿವಾದ, ಪತ್ರ ವ್ಯವಹಾರ ನಡೀತಾನೆ ಇತ್ತು. ಅದಾದ್ಮೇಲೆ ಪಾಕನ 2 ತುಂಡು ಮಾಡಿ ನಾವು ಬಾಂಗ್ಲಾಗೆ ಸ್ವಾತಂತ್ರ್ಯ ಕೊಡಿಸಿದ ಮೇಲೆ, ಬಾಂಗ್ಲಾ ಹುಟ್ಟಿದ ಮೇಲೆ ಹಸೀನಾ ತಂದೆ ಮುಜಿಬುರ್ ರೆಹಮಾನ್ ಇದ್ದಾಗ ಸ್ವಲ್ಪ ಬಿಸಿ ಕಮ್ಮಿಯಾಗಿತ್ತು. ಆದರೆ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿದಿರಲಿಲ್ಲ. ಆದರೆ BNP, ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ, ಪ್ರೋ ಪಾಕಿಸ್ತಾನ್ ಆಂಟಿ ಇಂಡಿಯಾ ಪಾರ್ಟಿ, ಇದು ಬಂದಾಗಂತೂ ಬಾಂಗ್ಲಾ ವಿಶ್ವಸಂಸ್ಥೆ ತನಕವೂ ಈ ವಿಚಾರವನ್ನು ತಗೊಂಡು ಹೋಗಿತ್ತು. ಇದಾದ್ಮೇಲೆ 5 ವರ್ಷ, 2 ವರ್ಷ ಅಂತ ಸಣ್ಣ ಅವಧಿಗೆ ಅಗ್ರಿಮೆಂಟ್ ಆಗಿ ಅದು ಪದೇ ಮುರಿದು ಬೀಳ್ತಾ ಇತ್ತು. ಎಲ್ಲ ತೂಗಾಟಗಳ ಮಧ್ಯೆ 29 ವರ್ಷಗಳ ಹಿಂದೆ ಅಂದರೆ 1996ರಲ್ಲಿ ಸುದೀರ್ಘ ಒಪ್ಪಂದ ಆಯಿತು. ಅದರಲ್ಲೂ ಫರಕ್ಕಾ ಬ್ಯಾರೇಜ್ ನೀರು ಹಂಚಿಕೆಗೆ ಅಲ್ಲಿ ಫಾರ್ಮುಲಾ ಸೆಟ್ ಮಾಡಿದ್ರು. ಈ ಫರಕ್ಕಾ ಬ್ಯಾರೇಜ್ ಅನ್ನೋದು ಪಶ್ಚಿಮ ಬಂಗಾಳದಲ್ಲಿ ಭಾರತ ಕಟ್ಟಿರೋ ಅಣೆಕಟ್ಟೆ. 1975ರಲ್ಲಿ ಅದನ್ನ ನಿರ್ಮಾಣ ಮಾಡಲಾಗಿತ್ತು. ಬಾಂಗ್ಲಾಗೆ ಹರಿಯೋ ಗಂಗೆಯನ್ನ ಕಂಟ್ರೋಲ್ ಮಾಡೋಕೆ ಅದನ್ನ ಕಟ್ಟಿದ್ರು. ಬಾಂಗ್ಲಾ ಬಾರ್ಡರ್ನಿಂದ ಜಸ್ಟ್ 10 ಕಿಲೋಮೀಟರ್ ದೂರದಲ್ಲಿ ಈ ಬ್ಯಾರೇಜ್ ಇತ್ತು. ಈ ಡ್ಯಾಮ್ ನಂತರ ಗಂಗೆ 2 ರೀತಿಯಲ್ಲಿ ಡಿವೈಡ್ ಆಗುತ್ತೆ. ಒಂದು ಪದ್ಮಾ ಹೆಸರಲ್ಲಿ ಬಾಂಗ್ಲಾ ಸೇರುತ್ತೆ, ಎರಡನೇದು ಭಾಗೀರಥಿ ಹೆಸರಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹರಿಯುತ್ತೆ. ಇಲ್ಲಿ ಭಾರತದ ಉದ್ದೇಶ ಏನಿತ್ತು ಅಂದರೆ ಈ ನದಿ ನೀರನ್ನು ಬಾಂಗ್ಲಾಗೆ ಹೋಗೋ ಮುಂಚೆನೆ ಹಿಡಿದು ಇದನ್ನು ಪಶ್ಚಿಮ ಬಂಗಾಳಕ್ಕೆ, ಕಲ್ಕತ್ತಾಗೆ ಹರಿಸೋ ಉದ್ದೇಶ ಇತ್ತು. ಆದರೆ ಬಾಂಗ್ಲಾ ಇದಕ್ಕೆ ಡೇ 1ನಿಂದಲೂ ವಿರೋಧಿಸ್ತಾ ಇತ್ತು. 2 ಕಡೆನೂ ಇದಕ್ಕೆ ಸಹಮತ ಇರಲಿಲ್ಲ. ಆದರೆ 1996ರಲ್ಲಿ ಹಸೀನಾ ಪ್ರಧಾನಿ ಆದಮೇಲೆ ಆಕೆ ಸಮಸ್ಯೆ ಬಗ್ಗೆ ಸಮಾಧಾನವಾಗಿ ಮಾತುಕತೆಗೆ ಬಂದರು. ಹಸೀನಾ ಮತ್ತು ಅವರ ಅಪ್ಪ ಮೊದಲಿಂದಲೂ ಕೂಡ ಸ್ವಲ್ಪ ಭಾರತದೊಂದಿಗೆ ಚೆನ್ನಾಗಿದ್ರು. ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ರನ್ನ ನಾವು ಪಾಕಿಸ್ತಾನ ಜೈಲಿಂದ ಬಿಡಿಸ್ಕೊಂಡ್ಬಂದಿದ್ದು, ಬಾಂಗ್ಲಾ ಸ್ವತಂತ್ರ ಕೊಡಿಸಿದ್ದು, ಇದೆಲ್ಲವೂ ಕೂಡ ಅವರು ಯಾವತ್ತೂ ಮರೆತಿಲ್ಲ. ಸೊ ಚೆನ್ನಾಗಿದ್ರು ಭಾರತದೊಂದಿಗೆ. ಭಾರತ ಈ ರೀತಿ ನೀರು ಹಿಡ್ಕೊಂಡ್ರೆ ನಮ್ಮ ದೇಶ ಒಣಗಿ ಹೋಗುತ್ತೆ, ನಮ್ಮ ನೀರಿನ ಮೂಲಗಳು ಬತ್ತು ಹೋಗ್ತವೆ, ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಒಂದು ಒಳ್ಳೆ ಒಪ್ಪಂದ ಮಾಡ್ಕೊಳ್ಳೋಣ ಬನ್ನಿ ಅಂತ ರಿಕ್ವೆಸ್ಟ್ ಥರ ಬಂದರು. ಏನೋ ದೇವೇಗೌಡರು ಕೂಡ ಆಗ ತುಂಬ ಆ್ಯಕ್ಟಿವ್ ಆಗಿದ್ರು. ಸೊ ವರ್ಷಗಟ್ಟಲೆ ಎಳೆಯೋದು ಯಾಕೆ ಅಂತ ವಿವಾದವನ್ನು ಅವರು ಬಗೆಹರಿಸೋ ಪ್ರಯತ್ನ ಮಾಡಿದ್ರು. ಭರ್ತಿ 30 ವರ್ಷಗಳ ಕಾಲ ಅಂದರೆ 1996ರಿಂದ 2026ರವರೆಗೆ ಈ ಒಪ್ಪಂದ ಇರುತ್ತೆ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು 30 ವರ್ಷಕ್ಕೆ. ಫರಕ್ಕಾ ಬ್ಯಾರೇಜಿನ ನೀರನ್ನು 2 ದೇಶಗಳಿಗೂ ಅರ್ಧ ಹಂಚೋ ರೀತಿ ಆಯಿತು. ಜನವರಿಯಿಂದ ಜೂನ್ವರೆಗೆ ಅಂದರೆ ನೀರಿನ ಕೊರತೆ ಇರೋ ಟೈಮ್ನಲ್ಲಿ ಪ್ರತಿ 10 ದಿನಕ್ಕೊಮ್ಮೆ ಇಬ್ಬರು ಈ ನದಿ ನೀರನ್ನು ಸಮ ಪ್ರಮಾಣದಲ್ಲಿ ಹಂಚಿಕೊಳ್ಬೇಕು ಅಂತ ಫಾರ್ಮುಲಾ. ಫರಕ್ಕಾದಲ್ಲಿ 70,000 ಕ್ಯೂಸೆಕ್ ಅಥವಾ ಅದಕ್ಕಿಂತ ಕಮ್ಮಿ ನೀರಿದ್ರೆ ತಲಾ ಇಬ್ಬರಿಗೂ 35,000 ಕ್ಯೂಸೆಕ್ ಅಥವಾ ಸಮ ಪ್ರಮಾಣದಲ್ಲಿ ಸಿಗಬೇಕು. ಒಂದು ವೇಳೆ 70ರಿಂದ 75,000 ಕ್ಯೂಸೆಕ್ ನಡುವೆ ಇದ್ರೆ ನೀರು ಬಾಂಗ್ಲಾದೇಶಕ್ಕೆ 35,000 ಕ್ಯೂಸೆಕ್, ಉಳಿದಿದ್ದು ಭಾರತಕ್ಕೆ. 75,000 ಕ್ಯೂಸೆಕ್ಕಿಂತ ಹೆಚ್ಚು ನೀರು ಸಂಗ್ರಹ ಆದರೆ 40,000 ಭಾರತಕ್ಕೆ, ಉಳಿದಿದ್ದು ಬಾಂಗ್ಲಾಗೆ ಹರಿಸಬೇಕು ಅಂತೆಲ್ಲ ಒಪ್ಪಂದ ಮಾಡಿಕೊಂಡ್ರು. ಇನ್ನು ಕ್ರಿಟಿಕಲ್ ಮಂತ್ ಅಂತ ಹೇಳಿ ಏಪ್ರಿಲ್ಗೆ ಬೇರೆ ಫಾರ್ಮುಲಾ ಇಟ್ಕೊಂಡ್ರು. ಸಾಮಾನ್ಯವಾಗಿ ಏಪ್ರಿಲ್ನಲ್ಲಿ ಭಾರತದ ರೀತಿ ಬಾಂಗ್ಲಾದಲ್ಲೂ ನೀರಿನ ಸಮಸ್ಯೆ ಇರುತ್ತೆ. ಹೀಗಾಗಿ ಆಗ ಕಡ್ಡಾಯವಾಗಿ ಬಾಂಗ್ಲಾಗೆ 35,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಒಪ್ಪಂದದಲ್ಲಿ ಹೇಳಲಾಯಿತು.
ಅಲ್ಲಿಂದ ಇಲ್ಲಿ ತನಕ ಹೆಚ್ಚಿನ ವಿವಾದ ಇಲ್ಲದೆ ಹಾಗೆ ನಡ್ಕೊಂಡ್ ಬಂದಿದೆ. ಆದರೆ ಈಗ ಒಪ್ಪಂದಕ್ಕೆ 29 ವರ್ಷ ಆಗಿ ಮುಗಿತಾ ಬರ್ತಾ ಇದೆ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇದೇ ಈಗ ಬಾಂಗ್ಲಾಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದ್ರೆ ಈ ಒಪ್ಪಂದವನ್ನು ಮುಂದುವರಿಸೋಕೆ ಭಾರತ ಬಿಲ್ಕುಲ್ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಇದನ್ನ ರದ್ದು ಮಾಡಬಹುದು, ಅಂದ್ರೆ ಮುಂದುವರಿಸಲ್ಲ, ಇದನ್ನ ಒಪ್ಪಂದ ಮುಗಿತು ಸರಿ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಬಹುದು ಅನ್ನೋ ಮಾಹಿತಿಗಳು ಬರ್ತಾ ಇದಾವೆ. ಭಾರತಕ್ಕೆ ಹೆಚ್ಚಿನ ನೀರು ಸಿಗೋ ರೀತಿ ರೀಸ್ಟ್ರಕ್ಚರ್ ಮಾಡೋಕೆ ಕೇಳಬಹುದು ಭಾರತ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಈಗ ಆಲ್ರೆಡಿ ಭಾರತದ ವಿದೇಶಾಂಗ ಇಲಾಖೆಯ ರಣದೀಪ್ ಜೈಸ್ವಾಲ್ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈ ಒಪ್ಪಂದದ ಬಗ್ಗೆ, ಸಮಸ್ಯೆ ಬಗ್ಗೆ ನಾವು ಬಾಂಗ್ಲಾದೊಂದಿಗೆ ಮಾತುಕತೆ ನಡೆಸಬೇಕು. ನಮ್ಮ ದೇಶದ ಒಳಗೂ ರಾಜ್ಯಗಳಿಂದ ಕಳವಳ ಇದೆ, ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೊದಲಿನ ತರ ಬಾಂಗ್ಲಾಗೆ ನೀರು ಹರಿಸೋಕೆ ಭಾರತ ಓಕೆ ಮತ್ತಿನ್ನೊಂದು 30 ವರ್ಷ ತಗೊಳ್ಳಿ ಸೇಮ್ ಫಾರ್ಮುಲಾ ಅಂತ ಹೇಳೋಕೆ ರೆಡಿ ಇಲ್ಲ. ಬಾಂಗ್ಲಾಗೆ ಕಿವಿ ಹಿಂಡತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಬಾಂಗ್ಲಾದಿಂದ ತನಗೆ ಬೇಕಾಗಿದ್ದನ್ನ ಪಡೆಯೋಕೆ, ಬಾಂಗ್ಲಾವನ್ನ ಬಗ್ಗಿಸೋಕೆ, ಹದ ಮಾಡಿಡೋಕೆ ಭಾರತ ಈ ಅವಕಾಶನ ಬಳಸ್ಕೊಳ್ಳುತ್ತೆ ಅನ್ನೋದು ಸ್ಪಷ್ಟ. ಹಾಗೆ ನೋಡಿದ್ರೆ ಈ ಒಪ್ಪಂದ ರೀಸ್ಟ್ರಕ್ಚರ್ ಆಗೋ ಅನಿವಾರ್ಯತೆನೂ ಇದೆ. ಯಾಕಂದ್ರೆ ಈ ಮೊದಲಿಂದಲೂ ಪಶ್ಚಿಮ ಬಂಗಾಳ ಸರ್ಕಾರ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಇದಕ್ಕೆ. ನಮ್ಮ ಅಗತ್ಯತೆಗಳನ್ನ ಕೇಳದೆ, ಮಾಡದೆ, ಮಾತಾಡದೆ ಸೀದಾ ಈ ಒಪ್ಪಂದ ಅವರೊಟ್ಟಿಗೆ ಮಾಡ್ಕೊಂಡ್ರಿ. ಈಗ ನೀರಿಗೆ ನಮಗೆ ಸಮಸ್ಯೆ ಆಗ್ತಾ ಇದೆ, ನಮಗಿಂತ ಬಾಂಗ್ಲಾಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ಇದು ಸರಿ ಇಲ್ಲ, ನ್ಯಾಯವಾಗಿಲ್ಲ ಒಪ್ಪಂದ. ನೀರು ಬಿಡಲೇಬೇಡಿ ಅಂತ ಹೇಳ್ತಿಲ್ಲ, ಯಾರು ಹಂಗೆ ನೀರನ್ನು ಕಂಪ್ಲೀಟ್ ತಡೆದು ಹಿಡಿಯೋಕ್ಕಾಗಲ್ಲ. ಆದರೆ ಒಪ್ಪಂದ ನ್ಯಾಯಯುತವಾಗಿಲ್ಲ. ಪಾಕಿಸ್ತಾನದೊಂದಿಗೆ ಮಾಡ್ಕೊಂಡಿದ್ದು ಕೂಡ ಅವ್ರಿಗೆ ಫೇವರು, ಅವ್ರಿಗೆ ಜಾಸ್ತಿ ನೀರು ಬಿಟ್ಟುಕೊಟ್ಟು. ಇದೂ ಕೂಡ ಬಾಂಗ್ಲಾದೇಶಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಬಿಟ್ಕೊಟ್ಟು ನಮಗೆ ಅಗತ್ಯಕ್ಕಿಂತ ಕಮ್ಮಿ ಇಟ್ಕೊಂಡಿದ್ದೀರಾ, ಸರಿ ಇಲ್ಲ ಅನ್ನೋದು ಪಶ್ಚಿಮ ಬಂಗಾಳ ಸರ್ಕಾರದ ವಾದ ಆಗಿತ್ತು, ಭಾರತದ ಒಂದು ರಾಜ್ಯದ ವಾದ ಆಗಿತ್ತು. ಅದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ನಮ್ಮದೇ ರಾಜ್ಯವಾಗಿರೋ ಪಶ್ಚಿಮ ಬಂಗಾಳ ಕೊಡ್ತಾ ಇದೆ. 1975ರಲ್ಲಿ ಬ್ಯಾರೇಜ್ ಕಟ್ಟಿದಾಗ ಉದ್ದೇಶ, ಗುರಿ ಕಮ್ಮಿ ಇತ್ತು. ಸುಮಾರು 40,000 ಕ್ಯೂಸೆಕ್ ನೀರನ್ನು ಹೂಗ್ಲಿ ನದಿಗೆ ಹರಿಸೋ ಪ್ಲಾನ್ ಮಾಡಿದರು. ಆದರೆ ಈಗ 50 ವರ್ಷ ಆಗಿದೆ. ಒಪ್ಪಂದದ ನಂತರವೂ ಹೆಚ್ಚಿನ ನೀರು ಪಶ್ಚಿಮ ಬಂಗಾಳಕ್ಕೆ ಸಿಕ್ಕಿಲ್ಲ. ಅವತ್ತಿಗಿಂತ ಇವತ್ತು ಹೆಚ್ಚಿನ ಬೇಡಿಕೆ ಇದೆ. ಹಂಗೆ ನೋಡೋಕೋದ್ರೆ ನಗರಗಳು ಡೆವಲಪ್ ಆಗಿದ್ದಾವೆ, ಕೈಗಾರಿಕೆಗಳು ಬೆಳೆದಿವೆ, ಕೃಷಿ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ನಮಗೆ ನೀರು ಬೇಕು ಅಂತ ಪಶ್ಚಿಮ ಬಂಗಾಳ ಸರ್ಕಾರ ಹೇಳ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳ ಜೊತೆಗೆ ಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲೂ ನೀರಿನ ಕೊರತೆ ಇದೆ. ಹೀಗಾಗಿ ಸದ್ಯ ಭಾರತ ಅಡಿಷನಲ್ ಆಗಿ 30,000 ರಿಂದ 35,000 ಕ್ಯೂಸೆಕ್ ನೀರು ಕೇಳೋಕೆ ಪ್ಲಾನ್ ಮಾಡ್ತಾ ಇದೆ. ಅದರಲ್ಲೂ ಮಾರ್ಚ್ 11ರಿಂದ ಮೇ 11ರ ಅವಧಿಯಲ್ಲೇ ಇಷ್ಟು ಪ್ರಮಾಣದ ನೀರನ್ನು ತನ್ನ ಕಡೆಗೆ ಉಳಿಸ್ಕೊಳ್ಳೋಕೆ ಪ್ರೆಷರ್ ಹಾಕಬಹುದು ಅಂತ ಹೇಳಲಾಗ್ತಿದೆ. ಇದನ್ನು ಕಲ್ಕತ್ತಾ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳ ಅಭಿವೃದ್ಧಿಗೆ ಬಳಸ್ಕೊಳ್ಳೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಹಾಕಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆ ಕೂಡ ಇರೋದ್ರಿಂದ ಈ ನೀರಿನ ವಿಚಾರ ಬಿಜೆಪಿ TMC ನಡುವೆ ಚುನಾವಣಾ ವಿಚಾರ ಕೂಡ ಆಗುತ್ತೆ. ಹೀಗಾಗಿ ಇದರ ಲಾಭ ಪಡೆಯೋಕೆ ಕೇಂದ್ರದಲ್ಲಿರುವ ಆಡಳಿತಾರೂಢ ಬಿಜೆಪಿ ಡೆಫಿನೆಟ್ ಆಗಿ ಇದರಿಂದ ಒಂದಷ್ಟು ಪೊಲಿಟಿಕಲ್ ಅಡ್ವಾಂಟೇಜ್ಗೂ ಕೂಡ ಲೆಕ್ಕಾಚಾರ ಹಾಕೋ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಈಗ ಕಠಿಣ ನಿರ್ಧಾರ ಅಂದರೆ ಇದನ್ನು ರದ್ದು ಮಾಡ್ತಾರಾ ಅಥವಾ ನೀರನ್ನು ಕಮ್ಮಿ ಮಾಡ್ತಾರಾ, ನಮಗೆ ಜಾಸ್ತಿ ಬೇಕು ಅಂತ ಕೇಳ್ತಾರಾ, ಒಪ್ಪಂದವನ್ನು ಹಳೆ ಕಂಡೀಷನ್ಸ್ ಬೇಡ ಹೊಸದಾಗಿ ನಾವು ಇದನ್ನು ಬೇಕಾದ್ರೆ ಒಪ್ಪಂದ ಮಾಡ್ಕೊಳ್ಳೋಣ, ಹೊಸ ಕಂಡೀಷನ್ಸ್ನೊಂದಿಗೆ ನಮಗೆ ಜಾಸ್ತಿ ಬೇಕು ಅಂತ ಕೇಳ್ತಾರಾ, ಎಲ್ಲ ಕುತೂಹಲ ಇದೆ. ಇಲ್ಲಿ ಯಾವುದೇ ನಿರ್ಧಾರ ತಗೊಂಡ್ರೂ ಕೂಡ ಬಾಂಗ್ಲಾಗೆ ಭಾರಿ ಬಿಸಿ ಬೀಳತ್ತೆ ಬುಡಕ್ಕೆ. ಯಾಕಂದರೆ ಈ ಒಪ್ಪಂದ ಭಾರತ ಹೇಳಿದಂತೆ ಜಾರಿ ಆಯಿತು ಅಂದರೆ ಬಾಂಗ್ಲಾ ನೀರಿಗಾಗಿ ಒದ್ದಾಡಬೇಕಾಗತ್ತೆ. ಬಾಂಗ್ಲಾ ಕೃಷಿ ಮೇಲೆ ತುಂಬ ಡಿಪೆಂಡ್ ಆಗಿರೋ ರಾಷ್ಟ್ರ. ಬಾಂಗ್ಲಾ GDPಲಿ 11% ಕೃಷಿ ಕೊಡುಗೆ ಇದೆ. 35%ನಷ್ಟು ಬಾಂಗ್ಲಾ ಜನರು ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇನ್ನು ಬಾಂಗ್ಲಾದ ಒಟ್ಟು 65% ಜಾಗವನ್ನು ಕೃಷಿಗಾಗಿ ಯೂಸ್ ಮಾಡಲಾಗ್ತಿದೆ. ಹೀಗಾಗಿ ಬಾಂಗ್ಲಾಗೆ ಭಾರತದಿಂದ ಬರೋ ನೀರು ಕಮ್ಮಿ ಆದರೆ, ಅದರಲ್ಲೂ ಕೂಡ ಗಂಗಾ ನದಿ ನೀರಲ್ಲಿ ತೊಡಕುಂಟಾದರೆ ಬಾಂಗ್ಲಾದ ಕೃಷಿ ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಮೊದಲೇ ಹಳ್ಳ ಹಿಡಿದಿರೋ ಎಕಾನಮಿ ಇತ್ತೀಚೆಗೆ ಮಣ್ಣು ಪಾಲಾಗುತ್ತೆ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಭಾರತ ಬಾಂಗ್ಲಾ ವಿಚಾರದಲ್ಲಿ ಏನು ಮಾಡ್ತಿದೆ ನಿಮಗೆ ಗೊತ್ತು.
ಬಾಂಗ್ಲಾಗೆ ಭೂಮಾರ್ಗದ ವ್ಯಾಪಾರಿ ಮಾರ್ಗಗಳನ್ನ ಬಂದ್ ಮಾಡ್ತಾ ಇದೆ. ಬಾಂಗ್ಲಾದ ಕೃಷಿ ಮತ್ತು ಕೃಷಿಯಾಧಾರಿತ ಕೈಗಾರಿಕೆಗಳಿಗೆ ಭಾರತದ ನೀರು ಮತ್ತು ರಸಗೊಬ್ಬರ ತುಂಬಾ ಇಂಪಾರ್ಟೆಂಟ್. ಭಾರತ ವೇಳೆ ಇಲ್ಲಿ ನೀರು ಕಮ್ಮಿ ಮಾಡಿದ್ರೆ ಈಗ ಆಲ್ರೆಡಿ ಇರೋ ಕೃಷಿ ಮೂಲಸೌಕರ್ಯ, ಜಲವಿದ್ಯುತ್ ಘಟಕಗಳು, ಕೈಗಾರಿಕೆ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ. ಭತ್ತ, ಗೋಧಿ, ತರಕಾರಿ ಅಭಾವ ಉಂಟಾಗುತ್ತೆ. ಪಾಕಿಸ್ತಾನದ ವಿಚಾರದಲ್ಲಿ ಹೇಗಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ನಾವು ಸಿಂಧೂ ನದಿ ಒಪ್ಪಂದವನ್ನ ಹೋಲ್ಡ್ ಮಾಡಿಟ್ಟು ವಾಟರ್ನ ಶೇರಿಂಗ್ ಬಗ್ಗೆ ಡೇಟಾ ಕೊಡಲ್ಲ, ಒಪ್ಪಂದ ಈಗ ಸದ್ಯಕ್ಕೆ ಜಾರಿಯಲ್ಲಿಲ್ಲ ಅಂತ ಹೇಳಿರೋದ್ರಿಂದ ನಾವು ನಮ್ಮ ಪಾಲಿನ ನೀರನ್ನು ನಾವು ಸರಿಯಾಗಿ ಬಳಸ್ಕೊಳ್ತೀವಿ. ನಮ್ಮ ಪಾಲಿದ್ದು ಪುಕ್ಸಟೆ ನಿಮಗೆ ಕೊಡ್ತಾ ಇದ್ದೀವಿ, ಅದನ್ನು ಕಳಿಸಲ್ಲ, ಒಂದು ಹನಿನೂ ಬಿಡಲ್ಲ, ನಾವು ಯೂಸ್ ಮಾಡ್ಕೊಳ್ತೀವಿ. ಎಕ್ಸ್ಟ್ರಾ ವಾಟರ್ ಇಲ್ಲ ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಹೆಜ್ಜೆ ಇಟ್ಟಿದ್ದೇ ತಡ ಆಲ್ರೆಡಿ ಅಲ್ಲಿ ಅಣೆಕಟ್ಟೆಗಳು ಒಣಗಿ ಸಿಂಧ್ ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯ ಅಂತ ಸಿಂಧೂ ನದಿಗಾಗಿ ಅವರವರೇ ಕಿತ್ತಾಡೋಕೆ ಶುರು ಮಾಡಿದ್ದಾರೆ. ಇಲ್ಲೂ ಇದೇ ಪರಿಸ್ಥಿತಿ ಉಂಟಾದರೆ ಯುಎಸ್ ಸರ್ಕಾರದ ಮೇಲೆ ವಿಪರೀತ ಪ್ರೆಷರ್ ಬೀಳುತ್ತೆ. ಸೊ ಇಂಥ ಟೈಮ್ನಲ್ಲಿ ಭಾರತದ ಬೇಡಿಕೆಗೆ ಬಾಂಗ್ಲಾದೇಶ ಒಪ್ಪಲಿಲ್ಲ ಅಂದರೆ ಭಾರತ ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ಳುತ್ತೆ. ಏಕಪಕ್ಷೀಯ ನಿರ್ಧಾರ ಅಂದರೆ ಓಕೆ, ಒಪ್ಪಂದ ನಾವು ಮಾಡ್ಕೊಂಡಿದ್ವಿ, ಅದು ಎಕ್ಸ್ಪೈರ್ ಆಗಿದೆ, ಡೇಟ್ ಇದೆಯಲ್ಲ ಅದಕ್ಕೆ 30 ವರ್ಷಗಳ ಅವಧಿಗೆ, ಮುಗೀತು. ಹೊಸದಾಗಿ ಏನೂ ಇಲ್ಲ, ಒಪ್ಪಂದ ಇಲ್ಲ. ಈಗ ಒಪ್ಪಂದ ಇಲ್ಲ ಅಂದಮೇಲೆ ನಾವು ನದಿ ನೀರಿನ ಪ್ರಮಾಣ ಎಷ್ಟಿದೆ, ಎಷ್ಟು ಸಂಗ್ರಹ ಆಗಿದೆ, ಎಷ್ಟು ಬಿಡ್ತಾ ಇದ್ದೀವಿ ಏನು ಹೇಳಬೇಕಂತೇನಿಲ್ಲ. ಹೇಳಬೇಕು ಅಂತಿಲ್ಲ ಅಂತ ಹೇಳಿದ್ರೆ ನಾವೆಷ್ಟು ಬಳಸ್ತಾ ಇದ್ದೀವಿ ಅಂತ ಡೇಟಾ ಬಾಂಗ್ಲಾಗೆ ಏನು ಕೊಡಬೇಕು ಅಂತಿಲ್ಲ. ನಾವು ರಿವರ್ನ ನ್ಯಾಚುರಲ್ ಫ್ಲೋನಲ್ಲಿ ಎಷ್ಟು ಬಿಡಬೇಕೋ ಅಷ್ಟು ಬಿಟ್ಟರೆ ಆಯಿತು. ನಮ್ಮ ಪಾಲಿದ್ದನ್ನು ಅಥವಾ ಇನ್ನೂ ಎಕ್ಸ್ಟ್ರಾವನ್ನ ನಮಗೆ ಎಷ್ಟಾರು ನಾವು ಯೂಸ್ ಮಾಡ್ಕೋಬೋದು. ಕಂಪ್ಲೀಟ್ ನದಿನ ತಡಿಲಿಕ್ಕಾಗಲ್ಲ, ನ್ಯಾಚುರಲಿ ಬಾಂಗ್ಲಾಗೆ ಎಷ್ಟು ಫ್ಲೋ ಹರಿಬೇಕು ಅಷ್ಟು ಹೋಗೋ ರೀತಿ ನೋಡ್ಕೊಂಡ್ರೆ ಆಯಿತು. ನಮ್ಮಿಂದ ಪುಕ್ಸಟೆ ಎಕ್ಸ್ಟ್ರಾ ನೀರನ್ನು ಹೊಡಿತಾ ಇದ್ರಲ್ಲ, ಅದೆಲ್ಲ ಬಂದಾಗುತ್ತೆ. ಜೊತೆಗೆ ಸಂಬಂಧ ತೀರಾ ಹಾಳಾಗ್ತಾ ಹೋದರೆ ತೀಸ್ತಾ ನದಿ ವಿಚಾರ ಕೂಡ ಇದೆ. ಅದು ಬಾಂಗ್ಲಾ ಪಾಲಿಗೆ ಸಂಕಟ ಆಗ್ಬೋದು. ಯಾಕಂದರೆ ಭಾರತ ಮತ್ತು ಬಾಂಗ್ಲಾ ನಡುವೆ ಹರಿಯುವ ತೀಸ್ತಾ ನದಿ 414 ಕಿಲೋಮೀಟರ್ ಇದೆ. ಈ ಪೈಕಿ 121 ಕಿಲೋಮೀಟರ್ ನದಿ ಬಾಂಗ್ಲಾ ಒಳಗೆ ಹರಿಯುತ್ತೆ. ಬಾಂಗ್ಲಾದ ಉತ್ತರ ಭಾಗದ ನೀರಾವರಿಗೆ ತುಂಬ ಮುಖ್ಯ. 2011ರಲ್ಲಿ ಈ ತೀಸ್ತಾ ನದಿಯನ್ನು ಹಂಚಿಕೊಳ್ಳೋಕೆ ಭಾರತ ಮತ್ತು ಬಾಂಗ್ಲಾ ಆಲ್ಮೋಸ್ಟ್ ಒಪ್ಪಂದಕ್ಕೆ ಸೈನ್ ಹಾಕೋಕೆ ರೆಡಿ ಆಗಿದ್ರು. ಆದರೆ ಪಶ್ಚಿಮ ಬಂಗಾಳ ಸರ್ಕಾರದನ್ನು ವಿರೋಧಿಸಿದ ಕಾರಣ ಈ ಒಪ್ಪಂದ ಕೂಡ ಸ್ಟಕ್ ಆಗಿದೆ. ಇದೇ ಕಾರಣಕ್ಕೆ ಬಾಂಗ್ಲಾ ಭಾರತ ಬಿಟ್ಟು ಚೀನಾ ಕಡೆಗೆ ನೋಡ್ತಾ ಇದೆ. ಈ ನದಿ ನೀರಿನ ವಿಚಾರದಲ್ಲಿ ಪ್ರೆಷರ್ ಹಾಕೋಕೆ ಚೀನಾ, ಬಾಂಗ್ಲಾ ಇಬ್ರು ಸೇರಿ ಪ್ರಯತ್ನ ಮಾಡ್ತಿದ್ದಾರೆ. ಭಾರತದ ಚಿಕನ್ ನೆಕ್ ಹತ್ರ ಈ ನದಿ ಬರೋದ್ರಿಂದ ಚೀನಾ ಮತ್ತು ಬಾಂಗ್ಲಾ ಇದನ್ನ ಭಾರತದ ವಿರುದ್ಧ ಶಸ್ತ್ರವಾಗಿ ಯೂಸ್ ಮಾಡೋಕೆ, ನೀರು ಜಾಸ್ತಿ ಬಿಡಿ ಅಂತ ಒತ್ತಡ ಹಾಕೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ವಿಚಾರದಲ್ಲೂ ಭಾರತ ಇನ್ನಷ್ಟು ಅಗ್ರೆಸಿವ್ ಆಗ್ಬೋದು. ಬಾಂಗ್ಲಾ ಜಾಸ್ತಿ ಕಿರಿಕಿರಿ ಭಾರತಕ್ಕೆ ಮಾಡಿದ್ರೆ, ಹಾಗೇನಾದರೂ ಆದರೆ ಬಾಂಗ್ಲಾದ ಒಳಗೆ ಆಂತರಿಕ ಒತ್ತಡ ಸೃಷ್ಟಿಯಾಗುತ್ತೆ. ಆಗಲೇ ಹೇಳಿದ ಹಾಗೆ ಕೃಷಿ ಕ್ಷೇತ್ರದ ಮೇಲೆ 35% ಪಾಪ್ಯುಲೇಷನ್ ಡಿಪೆಂಡ್ ಆಗಿದ್ದಾರೆ. ಅವರೆಲ್ಲ ರೊಚ್ಚಿಗೆ ಹೇಳ್ಬೋದು. ಇಳುವರಿ ಕಮ್ಮಿಯಾಗಿ ಆಹಾರ ಸಮಸ್ಯೆ ಉಂಟಾಗ್ಬೋದು. ಆಹಾರ ಸಮಸ್ಯೆ ಉಂಟಾದರೆ ಇಡೀ ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಾಂಗ್ಲಾದಲ್ಲಾಗ್ಬೋದು. ಹಾಗೇನಾದರೂ ಆದರೆ ಆಲ್ರೆಡಿ ಬೆಲೆ ಏರಿಕೆ ಆಗ್ತಾ ಇದೆ. ಇದೂ ಕೂಡ ಸೇರಿಕೊಂಡ್ರೆ ಯುಎಸ್ ಏನಪ್ಪ ಇದು ನೀನು ಬಂದು ಮಾಡಿರೋದು, ನಮಗೆ ಏನು ಕತೆ ದೇಶದ್ದು ಅಂತ ಹೇಳಿ ಜನ ಯುಎಸ್ ವಿರುದ್ಧ ರೊಚ್ಚಿಗೇಳ್ಬೋದು. ಹಾಗಾಗಿ ಯುಎಸ್ ಆ್ಯಂಡ್ ಗ್ಯಾಂಗ್ಗೆ ಹೊಸ ಬಿಸಿ ತುಪ್ಪ ಇದು ಗಂಟ್ಲಲ್ಲಿ, ನುಂಗಕ್ಕಾಗಲ್ಲ, ಉಳಕ್ಕಾಗಲ್ಲ ಆ ರೀತಿ. ಹೀಗಾಗಿ ಸ್ನೇಹಿತರೆ, ಭಾರತಕ್ಕೆ ಇತ್ತೀಚಿನ ದಿನಗಳಲ್ಲಿ ಭಾರತದ ವಿರುದ್ಧ ಹಾರಾಡೋಕೆ ಶುರು ಮಾಡಿದ್ದ ಬಾಂಗ್ಲಾ ವಿರುದ್ಧ ಈಗ ಹೊಸ ಲೆವರೇಜ್ ಸಿಕ್ಕಿದೆ. ಈಗ ಬಾಂಗ್ಲಾ ಸ್ವಲ್ಪ ಭಾರತದ ವಿರುದ್ಧ ಜಾಸ್ತಿ ಮಾತಾಡದೆ ಸ್ವಲ್ಪ ಮೆತ್ತಗಾಗಲೇಬೇಕಾಗೋ ಅನಿವಾರ್ಯ ಪರಿಸ್ಥಿತಿ ಉಂಟಾಗಬಹುದು. ಬಾಂಗ್ಲಾವನ್ನ ದಾರಿಗೆ ತರೋಕೆ ಭಾರತಕ್ಕೆ ಇದರಿಂದ ಹೆಲ್ಪ್ ಆಗ್ಬೋದು. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.